ಗುಡ್ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ನಿನ್ನೆ ಉಂಟಲ್ವಾ, ನನ್ನ ಗಂಡ ನನಗೊಂದು ಗಿಫ್ಟ್ ತಂದು ಕೊಟ್ಟಿದ್ದಾರೆ. ಖುಷಿ ಹತ್ರ ಹೇಳಿದರು, ನಿನ್ನ ಅಮ್ಮನಿಗೆ ಇದು ನೋಡಿದ ಕೂಡಲೇ ತುಂಬ ಖುಷಿ ಆಗ್ಬೋದು ಅಂತ. ಹಾಗೆ ಅವ್ರು ಹೇಳಿದರು, ಇನ್ಯಾವತ್ತು ನಿನ್ನ ಬಾಯಿಂದದು ಆ ವಸ್ತು ಇಲ್ಲ ಅಂತ ಬರ್ಬೋದು, ಅದಕ್ಕೋಸ್ಕರ ನಾನು ತಂದಿದ್ದೇನೆ ಅಂತ. ನಿಮಗೆ ಕೂಡ ತೋರಿಸುವ ಅಂತ ಆಯಿತು ನನಗೆ. ನೋಡಿ ಈ ವಸ್ತು. ಹಾಗೆ ತರುವಾಗ ಸ್ವಲ್ಪ ನನಗೆ ಖುಷಿ ಕೂಡ ಆಯಿತು. ಇದು 5 ಲೀಟರ್ನ ಕ್ಯಾನ್. ನಾನು ಅಂದ್ಕೊಂಡೆ ನನಗೆ ಎಣ್ಣೆ ಅಂತ ಹೇಳಿದರೆ ತುಂಬ ಇಷ್ಟ. ಯಾಕೆಂತ ಹೇಳಿದರೆ ಕಿಚನಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಇದ್ದರೆ ನನಗೆ ತುಂಬ ಖುಷಿ ಆಗೋದು. ಯಾಕೆಂತ ಹೇಳಿದರೆ ಏನಾದರೂ ವೆರೈಟಿ ತಿಂಡಿ ಮಾಡ್ಬೋದು ಅಂತ. ಆ ಥರ ನನಗೆ ಖುಷಿ ಆಗ್ತದೆ ಎಣ್ಣೆ ಜಾಸ್ತಿ ಇದ್ದರೆ. ನೋಡುವಾಗ ಇದು ಎಣ್ಣೆ ಅಲ್ಲ, ಇದು ಲಿಕ್ವಿಡ್, ಪಾತ್ರೆ ತೊಳೆಯುವ ಲಿಕ್ವಿಡ್. ಇಷ್ಟು ದೊಡ್ಡದಕ್ಕೆ ಯಾಕೆ ತಂದರು ಅಂತ ಕೇಳುವಾಗ ಅವರು ಹೇಳೋದು, ಅವಾಗ ಲಿಕ್ವಿಡ್ ಖಾಲಿ ಆಯಿತು ಅಂತ ಅವರಿಗೆ ಕೇಳಿ ಸಾಕಾಯ್ತಂತೆ. ಅದಕ್ಕೋಸ್ಕರ ಇಷ್ಟು ದೊಡ್ಡದು ತಂದಿದ್ದಾರೆ. ನೋಡಿ 5 ಲೀಟರ್ಲ ಲಿಕ್ವಿಡ್ ಇದು. ಹಾಗೆ ನನಗೆ ಆಶ್ಚರ್ಯ ಸಹ ಆಯಿತು, ನೆಗಡಲಿಕ್ಕೆ ಸಹ ಬಂತು. ಕೆಲವರು ಈ ಥರ ತಂದಿಡ್ಬೋದು ಮನೆಯಲ್ಲಿ ಅಲ್ವಾ, 5 ಲೀಟ್ರಲ್ಲ. ನಾನು ಫಸ್ಟ್ ಟೈಮ್ ಈ ಥರ ಲಿಕ್ವಿಡ್ 5 ಲೀಟ್ರ್ ಮನೆಯಲ್ಲಿ ತಂದಿಡೋದು. ಹಾಗೆ ಮತ್ತೆ ಕೇಳಿದರು ಇದೆಷ್ಟು ಸಮಯ ಬರ್ಬೋದು ಅಂತ ನನ್ನ ಹತ್ರ ಕೇಳಿದರು. ಅದಕ್ಕೆ ನಾನು ಹೇಳಿದೆ ವರ್ಷಗಟ್ಟಲೆ ಬರ್ಬೋದು, ಆದರೆ ಒಂದು ಐಡಿಯಾ ಉಂಟು ಅದಕ್ಕೆ. ವರ್ಷಗಟ್ಟಲೆ ಬರಬೇಕಾದ್ರೆ ನಾವು ತಿಂಡಿ ತಿನ್ನಬಾರ್ದು, ಅಲ್ಲದಿದ್ದರೆ ಏನು ಅಡಿಗೆ ಮಾಡಬಾರ್ದು, ಆದರೆ ಅದು ಹಾಗೆ ಇರ್ತದೆ ಅಲ್ವಾ. ಹಾಗೆ ನನಗೆ ನಿಮಗೆ ತೋರಿಸ್ತಾಯಿತ್ತು. ಮಾತ್ರ ಇದು ಲಾಭ ಆಯಿತಾ. ಮಾತ್ರ ಇದಕ್ಕೆ ಇರೋದು ರೇಟ್ 220. ಇದು ವಿಮ್ ಲಿಕ್ವಿಡ್ ಅಲ್ಲ, ಬ್ರೀಸ್ ಅಂತ ಇದ್ರ ಹೆಸರು. ಆದರೆ 220ಕ್ಕೆ ನನಗೆ ಲಾಭ ಅಂತ ಅನಿಸಿತು. ಫಸ್ಟಿಗೆ ನನಗೆ ಸಿಟ್ಟು ಬಂತು, ಇಷ್ಟು ದೊಡ್ಡದು ತಂದದ್ದು ಯಾಕೆ ಅಂತ. ಆಮೇಲೆ ನನಗಾಯ್ತು ಇದು ಲಾಭವೇ. 220ಕ್ಕೆ 5 ಲೀಟ್ರ್. ಇದು ಮೂಡುಬಿದ್ರೆಯಿಂದ ಫ್ಯಾಕ್ಟ್ರಿಯಿಂದ ತಂದದಂತೆ. ಡೈರೆಕ್ಟ್ ಫ್ಯಾಕ್ಟ್ರಿಗೆ ಹೋಗಿ ತಂದಿದ್ದಾರೆ ಅವರು. ಅಲ್ಲಿ ಎಲ್ಲ ಐಟಮ್ಸ್ ಇದೆ ಅಂತೆ, ತುಂಬ ಐಟಮ್ಸ್ ಇದೆ. ಇದು ಲಿಕ್ವಿಡ್ ಐಟಮ್ಸ್, ಹಾಗೆ ಏನು ಪಾತ್ರೆ ತೊಳೆಯೋದು, ಬಾತ್ರೂಮ್ ಕ್ಲೀನ್ ಮಾಡೋದು, ಆ ಥರದ್ದೆಲ್ಲ ಇದೆ ಅಂತ ಹೇಳಿದೆ. ಯಾರಿಗಾದರೂ ಈ ಥರ ಲಿಕ್ವಿಡ್ ತಂದು ಸಾಕಾದರೆ ಈ ಥರ ತಂದು ಮನೆಯಲ್ಲಿ ಇಡಿ. ಹಾಗೆ ಜಸ್ಟ್ ತೋರಿಸುವಂತಾಯಿತು. ಮತ್ತು ನನಗಾಯಿತು, ಯಾರಿಗಾದರೂ ಗೊತ್ತಿಲ್ಲದವರಿಗೆ ಹೆಲ್ಪ್ ಆಗುತ್ತಿದ್ರೆ ಲಾಭ ಉಂಟು. ಮಾತ್ರ ನನಗೆ ಇಲ್ಲದಿದ್ದರೆ ನಾನು ತೋರಿಸ್ತೇನೆ ನೋಡಿ. ಈ ಥರದ ಬಾಟ್ಲು ತರೋದು ವಿಮ್ ಇದು. ಇದಕ್ಕೆ 50 ಎಷ್ಟೋ ರೇಟ್ ಉಂಟಲ್ವಾ, 60 ರುಪೀಸ್ ಆಗಿದೆ ಇವಾಗ. 60 ರುಪೀಸ್ ಅದೇ ನನಗೆ ತುಂಬ ಸಮಯ ಬರೋದಿಲ್ಲ. ಅದು ಕಂಪೇರ್ ಮಾಡುವಾಗ ಇದು ನನಗೆ ಲಾಭ ಅಂತ ಅನಿಸಿತು. ನನಗೆ ಕಂಪನಿ ಯಾವುದಾದ್ರೆ ಏನಲ್ವಾ, ಪಾತ್ರೆ ಒಳ್ಳೆ ರೀತಿ ಕ್ಲೀನ್ ಆದರೆ ಆಯಿತು. ಹಾಗೆ ತಂದದಕ್ಕೆ ಒಮ್ಮೆ ಯೂಸ್ ಮಾಡುವ. ವಿಮ್ ಲಿಕ್ವಿಡಲ್ಲಿ ಸ್ವಲ್ಪ ಇದೆ ಇದರಲ್ಲಿ. ನಾನು ಇವಾಗ ಜಸ್ಟ್ ಈಗ ಒಂದು ಟ್ರೈ ಮಾಡಲಿಕ್ಕೋಸ್ಕರ ನನಗೆ ಪಾತ್ರೆ ತುಂಬ ತೊಳಿಲಿಕ್ಕೆ ಉಂಟು. ಹೇಗಿದೆ ಅಂತ ನೋಡಬೇಕಲ್ವಾ. ನಾನು ನಿನ್ನೆ ಓಪನ್ ಮಾಡಿ ನೋಡಲಿಲ್ಲ. ಸ್ಮೆಲ್ ನೋಡುವ ಫಸ್ಟಿಗೆ, ಬಿದ್ದರೆ ಎಲ್ಲ ಹೋಯ್ತು. ಇದು ಸ್ಮೆಲ್ ಒಂಥರ ಒಂದೇ ಲೆಕ್ಕ ಕಾಣಿಸ್ತದೆ. ಸ್ಮೆಲ್ಲಲ್ಲಿ ವ್ಯತ್ಯಾಸ ಇಲ್ಲ ಏನು ಕೂಡ. ಲಿಂಬೆ ಹುಳಿ ಒಂದು ಸ್ಮೆಲ್ ಉಂಟಲ್ಲ, ಅದು ಬರ್ತಾ ಉಂಟು. ತೊಳೆದು ನೋಡುವ. ಕೆಲವುದರಲ್ಲಿ ನೊರೆ ಜಾಸ್ತಿ ಬರೋದಿಲ್ಲ, ಕೆಲವುದರಲ್ಲಿ ನನಗೆ ನೊರೆ ಜಾಸ್ತಿ ಬರಬೇಕು, ಆದರೆ ಒಳ್ಳೆಯದಾಗ್ತದೆ. ವಿಮ್ಮಲ್ಲಿ ನೊರೆ ಜಾಸ್ತಿ ಬರ್ತದೆ. ಇದರಲ್ಲಿ ನೋಡುವ ಹೇಗಿದೆ ಅಂತ. ಇವಾಗಲೇ ನಾನು ಹೇಳ್ತೇನೆ ಯಾವ ಥರ ಇದೆ ಅಂತ. ಇದು ಯಾವುದೇ ಇವಾಗ ಕೂಡ ಹೇಳ್ತೇನೆ, ನಾನು ಯಾವುದಾದ್ರೂ ಒಂದು ಪ್ರಾಡಕ್ಟ್ ತೋರಿಸುವಾಗ ಆ್ಯಡ್ ಅಂತ ಮಾತ್ರ ಅಂದ್ಕೊಳ್ಬೇಡಿ. ನನಗೆ ಇವಾಗ ವ್ಯೂಸ್ ಕಮ್ಮಿ ಇರುವ ಕಾರಣ ಯಾವ ಆ್ಯಡು ಕೂಡ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಇಷ್ಟ ಆದರೆ ಇಷ್ಟ ಅಂತ ಹೇಳ್ತೇನೆ, ಇಷ್ಟ ಇಲ್ಲದಿದ್ದರೆ ಇಷ್ಟ ಇಲ್ಲ ಅಂತವೇ ಹೇಳ್ತೇನೆ. ಓಕೆ, ಸ್ವಲ್ಪ ನಾನು ಬೌಲಲ್ಲಿ ಹಾಕಿದ್ದೇನೆ, ದಪ್ಪಾಗಿದೆ. ಸ್ವಲ್ಪ ನೀರು ಹಾಕಬೇಕು. ವಿಮ್ ಲಿಕ್ವಿಡ್ಗೆ ಕೂಡ ನಾವು ನೀರು ಹಾಕ್ತೇವೆ ಅಲ್ವಾ, ಅದಕ್ಕೆ ಕೂಡ ಸ್ವಲ್ಪ ನೀರು ಹಾಕ್ತೇನೆ ನಾನು. ನೀರು ನಾನು ಆ್ಯಡ್ ಮಾಡಿದ್ದೇನೆ ಇದಕ್ಕೆ. ಪ್ಲೇಟ್ ಒಂದು ತೆಗೆದು ನೋಡುವ. ಓಕೆ, ಅದರ ಹಾಗೆ ಉಂಟು ನೋಡುವಾಗ. ಲಿಕ್ವಿಡ್ ಹಾಗೆ ಉಂಟು, ವ್ಯತ್ಯಾಸ ಇಲ್ಲ. ಕೆಲವುದಕ್ಕೆ ನೊರೆ ಇರುವುದಿಲ್ಲ, ಹಾಗೆ ನಾನು ಅಂದ್ಕೊಂಡೆ. ನೊರೆ ಇರಲಿಕ್ಕಿಲ್ಲ ಅಂತ ಅಂದ್ಕೊಂಡೆ. ಇದೆ ನನಗೆ ಸೋಪಿಗಿಂತ ಉಂಟಲ್ಲ ಲಿಕ್ವಿಡ್ ತುಂಬ ಇಷ್ಟ ಆಗ್ತದೆ. ಒಳ್ಳೆಯದುಂಟು. ಬೇಕಿದ್ದವರು ಈ ಥರ ಆವಾಗ ತರಿಸೋದು ಕಷ್ಟ ಆಗೋದಿದ್ರೆ ಈ ಥರ 5 ಲೀಟ್ರದ್ದು ತಂದಿಡಿ.
ಆಯಿತು, ಪಳಪಳ ಅಂತ ಹೊಳಿತಾ ಉಂಟು ಪಾತ್ರ. ಹಾಗೆ ಇವತ್ತು ಒಳ್ಳೆ ಬಿಸಿಲುಂಟು. ಹಾಗೆ ನನ್ನ ಡ್ರೆಸ್ ಎಲ್ಲ ಲೈನ್ ಆಗಿ ಒಣಗಿಸಿ ಹಾಕಿದ್ದೇನೆ. ಇದೆಲ್ಲ ನಾನು ವಾಷಿಂಗ್ ಮಿಷಿನಲ್ಲಿ ಹಾಕೋದಲ್ಲ, ಇದೆಲ್ಲ ನಾನು ಕೈಯಲ್ಲಿ ಒಗ್ದದ್ದು. ನಾನು ಹೋಗುವ ಡ್ರೆಸ್ ಉಂಟಲ್ವಾ, ಹೊರಗಡೆ ಹೋಗುವ ಡ್ರೆಸ್ ವಾಷಿಂಗ್ ಮಿಷಿನಲ್ಲಿ ಹಾಕೋದಿಲ್ಲ, ಹಾಳಾಗ್ತದೆ ಡ್ರೆಸ್. ಮನೆಯಲ್ಲಿ ಹಾಕುವ ಮಕ್ಕಳ ಡ್ರೆಸ್, ಯೂನಿಫಾರ್ಮ್ಸ್ ಹಾಕ್ತೇನೆ, ಮಕ್ಕಳ ಯೂನಿಫಾರ್ಮ್ ಹಾಕ್ತೇನೆ ನಾನು. ಮತ್ತು ನನ್ನ ಹೋಗುವ ಡ್ರೆಸ್ ಯಾವುದು ಕೂಡ ನಾನು ಹಾಕೋದಿಲ್ಲ. ಈ ಸಲದ ಮಳೆಗಾಲ ಅಂತೂ ಒಮ್ಮೊಮ್ಮೆ ಖುಷಿ ಆಗ್ತದೆ ನೆನೆಸುವಾಗ. ಒಮ್ಮೆ ಬಿಸಿಲು, ಒಮ್ಮೆ ಮಳೆ. ಇಲ್ಲದಿದ್ದರೆ ಮಳೆಗಾಲದಲ್ಲಿ ಬಿಸಿಲು, ಈ ಥರ ಬಿಸಿಲು ಬರೋದಿಲ್ಲ ಅಲ್ವಾ. ಈ ಸಲ ಒಂದು ವಿಶೇಷ ಅಲ್ವಾ. ಇಲ್ಲದಿದ್ದರೆ ಏನು ಆಗಸ್ಟ್ ಹಾಗೆಲ್ಲ ಬರಬೇಕು ಬಿಸಿಲು ಸ್ವಲ್ಪ ಕಾಣಿಸ್ಲಿಕ್ಕೆ ಅಲ್ವಾ. ಇವಾಗೆ ಹಾಗೆಲ್ಲ ಒಮ್ಮೆ ಬಿಸಿಲು, ಬಟ್ಟೆ ಎಲ್ಲ ಒಣಗಲಿಕ್ಕೆ ಬೇಕಾಗಿ ದೇವರು ಹಾಗೆ ಮಾಡೋದು ಕಾಣ್ತದೆ. ಒಮ್ಮೆ ಬಿಸಿಲು, ಒಮ್ಮೆ ಮಳೆ. ಬಟ್ಟೆ ಒಣಗಲಿಕ್ಕೆ ಮಾತ್ರ ಖುಷಿ ಆಗ್ತದೆ ಇವಾಗ, ಮಳೆಗಾಲ ಅಂತ ಗೊತ್ತಾಗೋದಿಲ್ಲ. ನಮ್ಮ ಇಲ್ಲಿ ಒಂದು ಮರ ಕೂಡ ಸ್ವಲ್ಪ ಏನು ಅದರ ಎಫೆಕ್ಟ್ ಆಗಿದೆ. ನಾನು ಮೊನ್ನೆ ತೋರಿಸಿದೆ ಅಲ್ಲ, ಒಂದು 2-3 ತೆಂಗಿನ ಮರ ಹಾಳಾಗಿದೆ ಅಂತ. ಇದು ಕೂಡ ಎಫೆಕ್ಟ್ ಆಗಿದೆ, ಗೊತ್ತಿಲ್ಲ ಉಳಿತದ ಹೋಗ್ತದ ಅಂತ ಗೊತ್ತಿಲ್ಲ, ಹೋದರೆ ಹೋಗಲಿ. ಹಾಗೆ ತುಂಬ ಜನರಿಗೆ ಈ ಥರ ಪ್ರಾಬ್ಲಮ್ಸ್ ಆಗಿದೆ. ತುಂಬ ಜನರು ಹೇಳಿದ್ದಾರೆ ಈ ಥರ ಪ್ರಾಬ್ಲಮ್ಸ್ ನಮಗೆ ಕೂಡ ಆಗಿದೆ ಅಂತ. ಕೈಬೇವಿನ ಎಣ್ಣೆ ಫಸ್ಟಿಗೆ ಸ್ಟಾರ್ಟಿಂಗಲ್ಲೇ ಕೈಬೇವಿನ ಎಣ್ಣೆ ಎಡೆಗೆ ಸ್ಪ್ರೇ ಮಾಡ್ತಾ ಇದ್ದರೆ ಆ ಥರ ಆಗೋದಿಲ್ಲ ಅಂತ ಹೇಳಿದರು. ನಮಗೆ ಗೊತ್ತಿಲ್ಲ ಇದು ಫಸ್ಟಿಗೆ. ನಾನು ಹೇಳಿ ಸ್ವಲ್ಪ ಹೊತ್ತಾಗಲಿಲ್ಲ, ಮಳೆ ಬಂತು. ನಾನು ಹೇಳಿದ್ದು ದೇವರಿಗೆ ಕೇಳಿಸಿದ್ದು ಕಾಣಿಸ್ತದೆ. ಇವಾಗ ನಂಜಾಯಿತು ದೇವರಿಗೆ. ಹಾಗೆ ನಾನೊಂದು ವಿಷಯ ಹೇಳಬೇಕಾ ಬೇಡವಾ ಅಂತ ಇದ್ದೆ, ಮತ್ತು ನನಗಾಯ್ತು ಹೇಳುವ ಅಂತ. ನಾನೊಂದು ಬೆಕ್ಕಿನ ಮರಿ ತಂದಿದ್ದೆ. ನನ್ನ ಗಂಡ ಒಂದು ಬೆಕ್ಕಿನ ಮರಿ ತಂದಿದ್ರು ಇದರೆಡೆಗೆ. ಏನಾಯಿತು ಅಂತ ಹೇಳಿದರೆ, ತುಂಬ ಹುಷಾರಾಗಿತ್ತು, ಕ್ಯೂಟಾಗಿತ್ತು. ಫಸ್ಟಿಗೆ ಅಷ್ಟೇನು ಇಲ್ಲಾಯಿತು. ಮತ್ತು ಇವರೇನು ಮಾಡಿದರು ಅಂತ ಹೇಳಿದರೆ, ಈ ಸಲ ಬೆಕ್ಕನ್ನು ಒಳ್ಳೆ ರೀತಿ ಸಾಕಬೇಕು ಅಂತ ಅದಕ್ಕೆ ಹೊರಗಡೆಯಿಂದೆಲ್ಲ ಅದರ ಫುಡ್ ಉಂಟಲ್ಲ, ಬೆಕ್ಕಿನ ಫುಡ್ಡೇ ತಂದು ಕೊಡ್ತಾಯಿದ್ರು. ನಾನು ಕೂಡ ಹಾಗೆ, ನಾನು ಬೆಕ್ಕನ್ನು ಇಷ್ಟು ಕೇರ್ ಮಾಡಿ ಯಾವ ಬೆಕ್ಕನ್ನು ಕೂಡ ನೋಡಲಿಲ್ಲ. ಒಂಥರ ಮಗು ಥರವೇ ನಾನು ಆ ಬೆಕ್ಕನ್ನು ನೋಡ್ತಾ ಇದ್ದೆ. ಫುಡ್ ಕೂಡ ಎಲ್ಲ ಕರೆಕ್ಟ್ ತಿಂತಾ ಇತ್ತು. ತುಂಬ ಗುಂಡಾಗಿತ್ತು ಬೆಕ್ಕು. ಒಂದು ವಾರ, ಸಾಧಾರಣ ಒಂದು 20 ದಿನದಲ್ಲಿ ತುಂಬ ಚೇಂಜಸ್ ಆಗಿತ್ತು. ತುಂಬ ಯಾವಾಗಲೂ ನಾನು ಕೈಯಲ್ಲೇ ಹಿಡಿಯೋದು, ಆದರೆ ಕೂಡ ವೀಡಿಯೋಸಲ್ಲಿ ನಾನು ತೋರಿಸ್ತಾ ಇಲ್ಲ ಇದು. ಯಾರಾದರೂ ದೃಷ್ಟಿ ಬೀಳೋದು ಬೇಡ ಅಂತ ವೀಡಿಯೋಸಲ್ಲಿ ಕೂಡ ನಾನು ಅದನ್ನು ತೋರಿಸ್ತಾ ಇಲ್ಲ ಇತ್ತು ಜಾಸ್ತಿಯಾಗಿ. ಅಂದರೆ ಕೆಲವೊಂದು ಕ್ಲಿಪ್ಸ್ ನಾನು ತೆಗೆದಿಟ್ಟಿದ್ದೆ ಮೊದಲೇ, ಇರಲಿ ಚಿಕ್ಕದಿರುವಾಗ ಹೇಗಿತ್ತು ಅಂತ ನೋಡಲಿಕ್ಕೋಸ್ಕರ. ಮೊನ್ನೆ ಏನಾಯಿತು ಅಂತ ಹೇಳಿದರೆ, ಮೊನ್ನೆ ಅಲ್ಲ, ಒಂದು ವಾರದ ಹಿಂದೆ ಅದಕ್ಕೆ ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು. ಲೂಸ್ ಮೋಷನ್ ಸ್ಟಾರ್ಟ್ ಆಗಿ ನಾವು ನಿಲ್ತದೆ ಅಂತ ಅಂದ್ಕೊಳ್ಳುವಾಗ ಇದು ಜಾಸ್ತಿ ಆಗೋದಲ್ಲದೆ ಕಮ್ಮಿ ಆಗೋದಿಲ್ಲ. ಮತ್ತು ನಾವು ಅದಕ್ಕೆ ಮದ್ದು ಕೂಡ ತಂದ್ವಿ. ಮದ್ದು ತಂದು ಸಹ ಈ ಮೋಷನ್ ಏನು ಕಮ್ಮಿ ಆಗಲಿಲ್ಲ. ಹಾಗೆ ಮೊನ್ನೆ ಅದು ನಮ್ಮನ್ನು ಬಿಟ್ಟು ಹೋಯಿತು. ಅವತ್ತು ಆದ ಬೇಸರ ಉಂಟಲ್ಲ, ನನಗೆ ಇಷ್ಟು ಸಮಯ, ನನಗೆ ಯಾವ ಬೇಕು ಹೋಗುವಾಗ ಕೂಡ ಇಷ್ಟು ಬೇಸರ ಆಗಲಿಲ್ಲ, ಅಷ್ಟು ಬೇಸರ ಆಯಿತು. ನಾನು ಕೂಡ ಹತ್ತಿದ್ದೇನೆ, ಸಮಿತಿ ಕೂಡ ಹತ್ತಿದ್ದಾನೆ. ಖುಷಿ ಆದರೆ ನಾರ್ಮಲ್. ಅವಳಿಗೆ ಪ್ರಾಣಿ ಅಂತ ಹೇಳಿದರೆ ತುಂಬ ಇಷ್ಟ. ಅವಳು ತುಂಬ ಅಳುದು. ಪ್ರಾಣಿ ಅಂತ ಹೇಳಿದರೆ ಜೀವ ಅವಳದು. ಹಾಗೆ ಸಮಿತ್ ಅಷ್ಟೇನು ಅಟ್ಯಾಚ್ಮೆಂಟ್ ಇಲ್ಲ ಪ್ರಾಣಿಗಳ ಜೊತೆ. ಆದರೆ ಮೊನ್ನೆ ಬೆಕ್ಕಿಗೆ ಆ ಥರ ಆಗುವಾಗ ತುಂಬ ಅವನು ಕೂಡ ಅತ್ತ, ನಾನು ಕೂಡ ಅತ್ತೆ. ಹಾಗೆ ನಾನು ಆ ಬೇಸರದಲ್ಲಿ 2 ದಿವಸ ಆ ವಿಷಯ ಮಾತಾಡಲೇ ಇಲ್ಲ. ಮಾತಾಡುವಾಗ ಬೇಸರ ಆಗಬಾರ್ದು ಅಂತ. ಹಾಗೆ ಅದೊಂದು ಹೋಯಿತು. ಅದು ಕೇಳೋದು ಯಾವುದನ್ನು ಕೂಡ ತುಂಬ ನಾವು ಇಷ್ಟಪಡಬಾರ್ದು. ತುಂಬ ಇಷ್ಟಪಟ್ಟರೆ ಅದರಿಂದ ನಮಗೆ ಅಳುವಂಥ ಸ್ಥಿತಿ ಬರ್ತದೆ. ನಾನು ಆ ಬೆಕ್ಕನ್ನು ತುಂಬ ಹೇಳಿದರೆ ತುಂಬ ಇಷ್ಟಪಟ್ಟಿದ್ದೇನೆ. ನಾನು ಅದರ ಕ್ಲಿಪ್ಸ್ ಇದ್ದರೆ ಹಾಕ್ತೇನೆ, ಸ್ವಲ್ಪ ವೀಡಿಯೋಸ್ ಇದ್ದರೆ ಹಾಕ್ತೇನೆ. ಮುನಿ ಇರ್ಲೊಳ್ಳೆರ ಗೇಮ್ಗೆ ಒಳ್ಳೆರಾ ಮುನಿ. ಇನ್ನೂ ಸಹ ಸಾಕಷ್ಟು ಕ್ಲಿಪ್ ಇತ್ತು ನನ್ನ ಹತ್ರ. ತುಂಬ ಹೇಳಿದರೆ ನನಗೆ ಇಷ್ಟು ಅಟ್ಯಾಚ್ಮೆಂಟ್ ಯಾವ ಪ್ರಾಣಿ ಹತ್ರ ಕೂಡ ಆಗಲಿಲ್ಲ. ಅಷ್ಟೊಂಥರ ಚಿಕ್ಕದಲ್ವಾ, ನನಗೆ ಆಗ್ತಾಯಿತ್ತು ಅಮ್ಮ ಇಲ್ಲದ ಮಗು ಅಲ್ಲ. ಅಮ್ಮ ಇಲ್ಲದ ಮಕ್ಕಳು ಇವಾಗ ಮನುಷ್ಯರದಾದರೂ ಕೂಡ ಹಾಗೆ ಅಲ್ವಾ, ನಮಗೆ ಎಷ್ಟು ಪ್ರೀತಿ ಕೊಡಲಿಕ್ಕೆ ಸಾಧ್ಯ ಎಷ್ಟು ಕೊಡಬೇಕಲ್ವಾ. ಹಾಗೆ ನಾನು ಕೂಡ ಒಂದು ಮಗುವಿನಾಗೆ, ಬೆಕ್ಕು ಅಂತ ನನಗೆ ಅನಿಸಲೇ ಇಲ್ಲ ಅದು ಯಾವತ್ತು. ನನಗೆ ಚಿಕ್ಕ ಮಗುವಿನಾಗೆ
ನಾನು ಹೀಗೆ ವೀಡಿಯೋಸ್ ಮಾಡುವಾಗ ಸಹ ಇಲ್ಲಿ ಕೂತ್ಕೊಳಿಸ್ತಾ ಇದ್ದೆ ನಾನು. ಹಾಗೆ ಫ್ರೀ ಟೈಮಲ್ಲೆಲ್ಲ ಅದರೊಟ್ಟಿಗೆ ಇರ್ತಾ ಇದ್ದೆ ನಾನು. ಒಂದು ಅಮ್ಮ ಬರುವ ಆ ಟೈಮಲ್ಲಿ ತಂದದ್ದು ಬೆಕ್ಕು. ತುಂಬ ಹೇಳಿದರೆ ನನಗೆ ತುಂಬ ಬೇಸರ ಆಗಿ ಹೋಯಿತು ನನಗೆ. ಹೇಳಲಿಕ್ಕೆ ಆಗೋದಿಲ್ಲ. ಅದರ ಆಯುಸ್ಸು ಅಷ್ಟೇ ಆಗಿರ್ಬೋದು. ನಾನು ಮಾತ್ರ ಒಳ್ಳೆ ರೀತಿಯಲ್ಲಿ ಅದನ್ನು ನೋಡಿದ್ದೇನೆ. ಅದು ಲೂಸ್ ಮೋಷನ್ ಆದರೂ ಕೂಡ ನಾನೇನು ಬೇರೆ ನನಗೆ ಪ್ರಾಣಿಗಳೆಲ್ಲ ಗಲೀಜು ಮಾಡಿದರೆ ತುಂಬ ಸಿಟ್ಟು ಬರೋದು. ಮಾತ್ರ ಈ ಬೆಕ್ಕು ನನಗೆ ಗಲೀಜು ಮಾಡಿದರೆ ಕೂಡ ಅಷ್ಟೇನು ಬೇಸರ ಆಗಲಿಲ್ಲ. ಯಾಕೆಂತ ಹೇಳಿದರೆ ಹುಷಾರಿಲ್ಲಲ್ವಾ ಅಂತ ನಾನು ಅದನ್ನು ನೋಡ್ತಾ ಇದ್ದೆ. 1 ವಾರ ನಾನು ನೋಡಿದ್ದೇನೆ, ಅದರ ಸೇವೆ ಮಾಡಿದ್ದೇನೆ 1 ವಾರ. ಹಾಗೇ ಮತ್ತು ಅದು ಹುಷಾರಿರುವ ಟೈಮಲ್ಲಿ ಉಂಟಲ್ವಾ, ಒಳಗಡೆ ಏನು ಗಲೀಜು ಮಾಡ್ತಾ ಇಲ್ಲ ಇತ್ತು. ಅದಕ್ಕೆ ನಾನೊಂದು ಪ್ಲೇಸ್ ಮಾಡಿ ಕೊಟ್ಟಿದ್ದೆ ಮೋಷನ್ ಮಾಡಲಿಕ್ಕೆ ಅಂತ. ಅಲ್ಲಿಗೆ ಹೋಗಿ ಮೋಷನ್ ಮಾಡ್ತಾ ಇತ್ತು. ಅದು ನನಗೆ ತುಂಬ ಇಷ್ಟ ಆದದ್ದು ಆ ಬೆಕ್ಕಿದು. ಇಷ್ಟು ಚಿಕ್ಕ, ನಾನು ಹೇಳೋದಲ್ವಾ, ಒಳ್ಳೆಯವರು ತುಂಬ ಸಮಯ ಬರೋದಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಅದೊಂದು ಒಳ್ಳೆ ಬುದ್ಧಿಯ ಬೆಕ್ಕಾಗಿತ್ತು. ದೊಡ್ಡದಾಗ್ತಿದ್ರೆ ತುಂಬ ಒಳ್ಳೆ ಬೆಕ್ಕಾಗಿ ಬರ್ತಿತ್ತು. ಅದು ಹೋಯ್ತು ನಮ್ಮನ್ನು ಬಿಟ್ಟು. ಹಾಗೆ ಅದನ್ನೊಂದು ತಿಳಿಸುವಂತಾಯಿತು. ಕೆಲವರು ಅಂದ್ಕೊಳ್ಬೋದು ಬೆಕ್ಕು ತಂದಿದ್ರಲ್ಲ ಏನಾಯಿತು ಅಂತ, ಅದಕ್ಕೋಸ್ಕರ ಹೇಳಿದ್ದೆ ನಾನು. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.